ಸುವರ್ಣ ಬಿಂದು. ಮೇಲು ನೋಟಕ್ಕೆ ನೋಡಿದ್ರೆ ಏನು ಹೆಸರಪ್ಪ? ಸುವರ್ಣ ಬಿಂದು, ಬಂಗಾರದ ಚುಕ್ಕೆ. ಏನು ದೇವರು ಬಂಗಾರದ ಚುಕ್ಕೆ ಅಂದ್ರೆ ಏನು? ಸುವರ್ಣ ಬಿಂದು ಅಂದ್ರೆ ಬಹಳ ಉಪಾಸನೆಗೆ ಬಹಳ ಅಗತ್ಯವಾದಂತಹ ಒಂದು ನಾಮ ಇದು. ಸುವರ್ಣ, ವರ್ಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವರ್ಣ ಅದು ಸುವರ್ಣ. ಯಾವುದದು? ಓಂಕಾರ. ಓಂಕಾರ ಅನ್ನೋದು ಸುವರ್ಣ, ಶ್ರೇಷ್ಠವಾದ ವರ್ಣ. ಆ ವರ್ಣಗಳನ್ನು ನೀವು ಎಲ್ಲ ಹೇಳಿ ಆದ್ಮೇಲೆ ಕೊನೆಗೊಂದು ಬಿಂದು ಅಂತ ಒಂದಿದೆ. ಯಾವುದು? ಅಕಾರ. ನಾವು ಓಂಕಾರವನ್ನು ಉಚ್ಚಾರ ಮಾಡ್ತೇವಲ್ಲ, ಓಂ, ಅದು ಓಂ ಅನ್ನುವಾಗ ಆ ಆಗಿ, ಊ ಆಗಿ, ಮಾ ಆಗಿ, ಆ ಓಂ ಅನ್ನುವ ನಾದ ಆಗಿ, ನಾದದ ತುದಿಯಲ್ಲಿ ಅದು ಒಂದು ಬಿಂದುವಾಗಿ ನಿಂತು ಬಿಡುತ್ತೆ ಅಲ್ವಾ? ಓಂ ಅಂ ಅಂತ ನಿಲ್ತೇವಲ್ಲ, ಅದನ್ನ ಎಂಡು, ಅದು ತುದಿ ಉಂಟಲ್ಲ, ಅದು ಒಂದು ಬಿಂದು. ಹಾಗಾಗಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು, 5ನೇ ಅಕ್ಷರ. ಓಂ ಅನ್ನುವಾಗ ಆ ಸುವರ್ಣದ ಕೊನೆಯ ಬಿಂದು ಉಂಟಲ್ಲ, 5ನೇ ಅಕ್ಷರ, ಅದು ಯಾರನ್ನು ಹೇಳೋದು? ನಾವು ಅಕಾರ ಮಕಾರ ಎಲ್ಲ ಭಗವಂತನ ಹೇಳೋದು. ಅದು ಇದು ಯಾವ ಅಕ್ಷರವೂ ಅಲ್ಲ. ನಮಗೆ ಆ, ಉ, ಈ, ಎ, ಓ, ಐ ಎಲ್ಲ ಅಕ್ಷರಗಳು ಒಂದು ಗೊತ್ತಾಗತ್ತೆ. ಮ ಅಂದ್ರು ಅದು ಒಂದು ನಾದವಾಗಿ ನಿಲ್ಲುತ್ತೆ ಅಥವಾ ಮಕಾರವಾಗಿ ನಿಲ್ಲುತ್ತೆ. ಈ ಬಿಂದು ಅದು ಏನು ಯಾವ ಅಕ್ಷರದಲ್ಲೂ ಸೇರೋಲ್ಲ. ನಮ್ಮ ಅಕ್ಷರ ಮಾಲಿಕೆಯಲ್ಲೇ ಇಲ್ಲ. ಅಕ್ಷರ ಮಾಲಿಕೆಯಲ್ಲಿ 0 ಅಂತ ಒಂದು ಅಕ್ಷರ ಇದೆ, ಅಂ. ಇದು ಆ ಬಿಂದು ಅಲ್ಲ, ಇದು ವಿಸರ್ಗ ಬಿಂದು ಅಲ್ಲ. ವಿಸರ್ಗ ಬಿಂದುವನ್ನು ಇಟ್ಟುಕೊಳ್ಳಬಹುದು. ಬಿಂದು ಅಂದ್ರೆ ಓಂ ಅನ್ನುವಲ್ಲಿ ಓ ಅಕ್ಷರದ ನಂತರ ಇರುವ ಬಿಂದು. ಆಮೇಲೆ ಅದೆಲ್ಲಕ್ಕಿಂತ ಅಕಾರ, ಉಕಾರ, ಮಕಾರ. ಬಿಂದು ಅಂದ್ರೆ ಮಕಾರವೇ. ಅದು 3 ಆಯಿತು. ಅದರ ಆಚೆಗೆ ಆ 3 ಸೇರಿ ಒಂದು ನಾದ ಆಯಿತು, ಓಂ. ಇದು ನಾದ. ಈ ನಾದ ಎಂಡ್ ಆಗ್ತದಲ್ಲ, ಅದು ಕೊನೆಯ ಪಾಯಿಂಟ್, ಅದೇ ಬಿಂದು. ಇದು ಒಂದು ಅಕ್ಷರ. ಆ ಬಿಂದುವಾಗಿ ಕೊನೆಗೆ ನಮ್ಮ ಕಿವಿಗೆ ಕೇಳುವ ಕೊನೆಯ ಆಸ್ಪೆಕ್ಟ್ ಅದು. ಆಮೇಲೆ ಅದು ಕಲೆಯಾಗಿ ಶಾಂತವಾಗಿ, ಅತಿ ಶಾಂತವಾಗಿ ಮತ್ತು ನಾದದ ವೈಬ್ರೇಷನ್ ಇರ್ತದೆ. ಬಟ್ ಕಿವಿಗೆ ಕೇಳೋದು ಬಿಂದುವಿನಲ್ಲಿ ನಿಂತಿತ್ತು, ಅದರ ಆಚೆದ್ದು ಕೇಳುವುದಿಲ್ಲ ನಿಮಗೆ. ಆ ಕಿವಿಗೆ ಕೇಳುವ ಕೊನೆಯ ವರ್ಣ ಬಿಂದು, ಓಂಕಾರದ ಬಿಂದು. ಅದರಿಂದ ಪ್ರತಿಪಾದ್ಯನಾದವ ಅಂತ. ಇದು ಧ್ಯಾನಿಗಳಿಗೆ ಬಹಳ ಮುಖ್ಯವಾಗತ್ತೆ. ಕೃಷ್ಣ ರಾಮ ವರಾಹಶ್ಚ ನರಸಿಂಹೋ ವಿಷ್ಣುರೇವಚ. ನೋಡಿ, ವಿಷ್ಣು ಸಹಸ್ರನಾಮ ಅಂತ ಇದಕ್ಕೆ ಹೆಸರು. ಬಿಂದು ವಾಚ್ಯವಾದ ರೂಪ ವಿಷ್ಣು ರೂಪ, ಅಕಾರಕ್ಕೆ ವಾಚ್ಯವಾಗಿರತಕ್ಕಂಥದ್ದು ಕೃಷ್ಣ ರೂಪ, ಉಕಾರಕ್ಕೆ ವಾಚ್ಯವಾಗಿರತಕ್ಕಂಥದ್ದು ರಾಮರೂಪ, ಮಕಾರ ವಾಚ್ಯವಾಗಿರತಕ್ಕಂಥದ್ದು ನರಸಿಂಹ ರೂಪ, ನಾದ ವಾಚ್ಯವಾದದ್ದು ವರಾಹ ರೂಪ, ಬಿಂದು ವಾಚ್ಯವಾದದ್ದು ವಿಷ್ಣು ರೂಪ. ಕೃಷ್ಣ ರಾಮ ನರಸಿಂಹಶ್ಚ ವರಾಹ ವಿಷ್ಣುರೇವಚ. ಪರಂಜ್ಯೋತಿ ಪರಂ ಬ್ರಹ್ಮ. ಆಮೇಲೆ ಕಲಾ, ಶಾಂತ, ಅತಿಶಾಂತ. ಪರಂಜ್ಯೋತಿ, ಪರಂ ಬ್ರಹ್ಮ, ವಾಸುದೇವ. ಇವು 8 ಅಕ್ಷರಗಳು. 8 ಅಕ್ಷರಗಳಿಂದ ಪ್ರತಿಪಾದ್ಯವಾದ ಭಗವಂತನ 8 ರೂಪಗಳು. ಹಾಗಾಗಿ ಓಂಕಾರ ಅನ್ನುವ ಒಂದು ಸುಂದರವಾದ ವರ್ಣದ 5ನೇ ಅಕ್ಷರವಾದ ಬಿಂದುವಿನಿಂದ ವಾಚ್ಯನಾದ ವಿಷ್ಣು ಸುವರ್ಣ ಬಿಂದು. ಆಮೇಲೆ ಜಗತ್ತಿನಲ್ಲಿ ಎಲ್ಲ ವರ್ಣಗಳಿಗಿಂತಲೂ ಅಂದರೆ ಅಕ್ಷರಗಳ ಮೂಲಕ ನಿರ್ಮಾಣವಾಗಿರತಕ್ಕಂಥ ವಾಂಗ್ಮಯ, ಎಲ್ಲ ಅಕ್ಷರಗಳಿಂದ ಭಾಷೆ, ಎಲ್ಲ ಭಾಷೆಗಳ ಸಾಹಿತ್ಯ, ಅದರಲ್ಲಿ ಶ್ರೇಷ್ಠವಾದದ್ದು ಸುವರ್ಣ. ಯಾವುದದು? ವಾಂಗ್ಮಯಗಳಲ್ಲೇ ಶ್ರೇಷ್ಠವಾದದ್ದು ಓಂಕಾರ ಅನ್ನೋದು ಶ್ರೇಷ್ಠ ಅಕ್ಷರ ಆಯಿತು. ವಾಂಗ್ಮಯಗಳಲ್ಲೇ ಶ್ರೇಷ್ಠವಾದದ್ದು ಯಾವುದು ಅಂತಂದರೆ ಪ್ರಾಚೀನರು ತೀರ್ಮಾನ ಮಾಡಿದ್ದು ಪೌರುಷೇಯ ವಾಂಗ್ಮಯಗಳಲ್ಲಿ ಶ್ರೇಷ್ಠವಾದದ್ದು ಮಹಾಭಾರತ, ಅಪೌರುಷೇಯ ವಾಂಗ್ಮಯಗಳಲ್ಲಿ ಶ್ರೇಷ್ಠವಾದದ್ದು ಅಂದರೆ ವೇದ. ವೇದ ಮತ್ತು ಮಹಾಭಾರತಗಳನ್ನು ವಾಂಗ್ಮಯಗಳಲ್ಲೇ, ಯಾಕೆಂದರೆ ಅಷ್ಟು ಅಪೂರ್ವವಾದಂಥ ಅನುಭೂತಿಯನ್ನ, ಡಿವೈನ್ ಎಕ್ಸ್ಪೀರಿಯನ್ಸಸ್, ಆ ದಿವ್ಯ ಅನುಭೂತಿಯನ್ನು ಹೇಳ್ತಕ್ಕಂಥ ಗ್ರಂಥವೇ ಪ್ರಪಂಚದ ಇನ್ಯಾವ ಕಡೆಯೂ ಯಾವ ಭಾಷೆಯಲ್ಲೂ ನಿರ್ಮಾಣ ಆಗಿಲ್ಲ. ಇದಕ್ಕೆ ಸಾಟಿ ಆಗುವಂಥದ್ದು ಅದೇ ವೇದಗಳು ಮತ್ತು ವಿಶೇಷವಾಗಿ ಮಹಾಭಾರತ.
ಅದು ಸುವರ್ಣ. ವರ್ಣ ಅಂದರೆ ಅಕ್ಷರಗಳ ಮೂಲಕ ನಿರ್ಮಾಣವಾದ ವಾಂಗ್ಮಯದಲ್ಲೇ ಶ್ರೇಷ್ಠವಾದದ್ದು, ಸುಂದರವಾದದ್ದು. ಆ ಎಲ್ಲದರಿಂದಲೂ ವಿಂದು ಅಂದರೆ, ಬಿಂದು ಅಂದರೆ ವಿಂದು. ವಿಂದು ಅಂದರೆ ವೇದ್ಯತೆ ಇತಿ ವಿಂದು, ವಿಂದತಿ ಅದನ್ನು ಪಡೆದವ, ವಾಚ್ಯನಾದವ. ವೇದಗಳಿಂದ ಮತ್ತು ಮಹಾಭಾರತದಿಂದ, ಇತಿಹಾಸ ಪುರಾಣಗಳಿಂದ, ಎಲ್ಲ ವಾಂಗ್ಮಯಗಳಿಂದ ವಾಚ್ಯನಾದವ ಸುವರ್ಣ ಬಿಂದು. ಯಾಕೆ? ಹರಿವಂಶದಲ್ಲಿ ಪ್ರಸಿದ್ಧವಾದ ಶ್ಲೋಕ ಇದು. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ, ಜನಜನಿತ. ಅದು ಹರಿವಂಶದ ಶ್ಲೋಕ ಇದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯದೆ. ನೀವು ಇಡೀ ವೇದ ಓದ್ರಿ, ಯಾರನ್ನು ಹೇಳುತ್ತೆ? ವಿಷ್ಣುವಿನ ಹಿರಿಮೆಯನ್ನು ಹೇಳುತ್ತೆ. ರಾಮಾಯಣ ವಿಷ್ಣು ಸರ್ವತ್ರ ಗೀಯತೆ, ರಾಮಾಯಣ ವಿಷ್ಣುವಿನ ರಾಮರೂಪದ ಮಹಿಮೆಯನ್ನು ಹೇಳುತ್ತೆ. ಪುರಾಣಗಳು ಭಗವಂತನ ಅವತಾರಗಳ ಮಹಿಮೆಯನ್ನು ಹೇಳುತ್ತವೆ. ಭಾರತೇ ತಥಾ, ಭಾರತ ಕೃಷ್ಣನ ಮಹಿಮೆಯನ್ನು ಹೇಳೋದು. ಇನ್ನೇ ಮತ್ತು ದುರ್ಯೋಧನ ಮಹಿಮೆ ಹೇಳಲಿಕ್ಕೆ ಬಂದದಲ್ಲ ಭಾರತ, ಕೃಷ್ಣನ ಮಹಿಮೆ ಹೇಳೋದು. ಹೀಗೆ ಯಾವ ಪ್ರಾಚೀನ ವೈದಿಕ ಗ್ರಂಥಗಳನ್ನು ತಗೊಳ್ಳಿ, ಅದರಲ್ಲಿ ಆದವು ಅಂತೇಚ ಮಧ್ಯೇಚ, ತುದಿಯಿಂದ ಕೊನೆಯ ತನಕ, ನಡುವಿನಲ್ಲಿ, ಬುಡದಲ್ಲಿ, ತುದಿಯಲ್ಲಿ ಎಲ್ಲ ಕಡೆ ಹೇಳುವುದು ಭಗವಂತನ ಮಹಿಮೆ. ಉಳಿದ ಎಲ್ಲ ವಿಷಯಗಳು ಭಗವಂತನ ಮಹಿಮೆಗೆ ಪೂರಕವಾಗಿ ಬಂದವು ಹೊರತು ಮುಖ್ಯ ವಿಷಯ ಭಗವಂತನ ಮಹಿಮೆ. ಆದ್ದರಿಂದ ಎಲ್ಲ ಸುವರ್ಣಗಳಿಂದಲೂ ಬಿಂದು ಅಂದರೆ ಪ್ರತಿಪಾದ್ಯನಾದವ, ಮತ್ತು ಅವನು ಪ್ರತಿಪಾದ್ಯ ಆದಾಗಲೇ ಅದು ಸುವರ್ಣ ಆಗೋದು, ಇಲ್ಲದಿರೋ ದುರ್ವರ್ಣ ಆಗಿಬಿಡುತ್ತೆ. ಹೀಗೆ ಸುವರ್ಣ ಬಿಂದು